ಹಲೋ ಯೂಟ್ಯೂಬ್, ವೆಲ್ಕಮ್ ಬ್ಯಾಕ್ ಟು HPS ಅಕ್ವಾಟಿಕ್ಸ್. ನೋಡಿ, ಆಕ್ವಾಸ್ಕೇಪಿಂಗ್ ಪ್ರೋಸೆಸ್ ಅನ್ನೋದು ರಿಯಲಿ ಫ್ಯಾಸಿನೇಟಿಂಗ್. ಈ HPS ಅಕ್ವಾಟಿಕ್ಸು ಪೀಪಲ್ಗೋಸ್ಕರ ಇದ್ರೂ ನಿಮಗೆ ಇನ್ಸ್ಪೈರ್ ಮಾಡಬೇಕು ಅನ್ನೋದು ನಂದು ಮೋಸ್ಟ್ ಇಂಪಾರ್ಟೆಂಟ್ ಹಾಬಿ. ಸೊ ನಾನು ಯಾವಾಗಲೂ ಇಂಪ್ಲಿಮೆಂಟ್ ಮಾಡೋದು ಹೈಯೆಸ್ಟ್ ಕ್ವಾಲಿಟಿ ಆಫ್ ಕ್ರಾಫ್ಟ್ಮನ್ಶಿಪ್ ಬಟ್ ಇನ್ ಲೋ ಪ್ರೈಸ್. ನೀವಿಲ್ಲಿ ನೋಡ್ಬೋದು ನನ್ನ ಆಕ್ವಾಸ್ಕೇಪಿಂಗ್ ಹೆಂಗಿದೆ. 3 ಲೈನ್ಸ್ ಇಟ್ಬಿಟ್ಟು 3 ಲೈನ್ ಥರ ಹಿಂಗೆ ಬರಬೇಕು. ಯಾಕಂದರೆ ಆವಾಗಲೇ ನಿಮಗೆ ಅಕ್ವೇರಿಯಂ ಫುಲ್ಲಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ರೈಟ್ ಸೈಡಲ್ಲೂ ನೀವು ನೋಡ್ಬೋದು. ಇಲ್ಲೊಂದು ಅಕ್ವೇರಿಯಂ ತೋರಿಸ್ತೀನಿ. ಇವಾಗ ನೀವು ಈ ಅಕ್ವೇರಿಯಮ್ನು ನೋಡ್ಬೋದು. ಇಲ್ಲಿ 3 ಲೈನ್ ಥರ ಬಂದು ರೈಟ್ ಸೈಡಲ್ಲಿ ಕಲ್ಗಳಿಟ್ಟಿದ್ದಾರೆ. ಸೊ ಒಂಥರ ಅಕ್ವೇರಿಯಂ ಇದು ಫುಲ್ಲಾಗಿ ಕಾಣಿಸುತ್ತೆ. ಪ್ಲಸ್ ಇಲ್ಲಿ ಪ್ಯಾರೆಟ್ ಫಿಶ್ ಒಂದಿದೆ. ಮತ್ತು ಈ ಫಿಶ್ ಯಾವುದು ಅಂತ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಸೊ ಆಕ್ವಾಸ್ಕೇಪಿಂಗ್ ಬಗ್ಗೆ ಗೊತ್ತಾಯ್ತಲ್ಲ, ಇದು ಸುಮ್ಮನೆ ಚಿಕ್ಕ ಕಾನ್ಸೆಪ್ಟ್ ಆಗಿದ್ರೂ ಅಕ್ವೇರಿಯಂನ ಎಷ್ಟು ಬ್ಯೂಟಿಫುಲ್ಲಾಗಿ ಇಡ್ಬೋದು ಅನ್ನೋದು ಒಂದು ಬೇಸಿಕ್ ನಾಲೆಜ್ ಅಷ್ಟೇ ಇದು. ಸೊ ಈ ಗಾರ್ಜಿಯಸ್ ಆಕ್ವಾಸ್ಕೇಪಿಂಗ್ಗೆ ಅನಿಲ್ ಅನ್ನೋರು ಬಿಲ್ಟ್ ಮಾಡಿದ್ದು. ಇದು HPS ಅಕ್ವಾಟಿಕ್ಸ್ ಅನ್ನೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಆಗ್ತಾಯಿದೆ. ಇದು HPS Aquatics. Thank you for watching guys. Inspiring you to keep fish. Subscribe ಮಾಡೋದನ್ನ ಮರಿಬೇಡಿ. Bye bye.